ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವೃತ್ತಿ ದೈವ ವಚನವನ್ನು ಧ್ಯಾನಿಸುವುದಕ್ಕೆ ದೇವರು ನಮಗೆ ಕರುಣಿಸಿದ ಈ ಸುಂದರವಾದ ಸಮಯವನ್ನು ಸ್ಮರಿಸುತ್ತಾ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಈ ವಚನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಯೇಸುನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಬನ್ನಿ, ದೇವರ ವಚನವನ್ನು ನಾವು ಧ್ಯಾನಿಸುವ ಮುನ್ನ ನಮ್ಮನ್ನು ಪೂರ್ಣವಾಗಿ ಯೇಸು ಸ್ವಾಮಿಯ ಕರಗಳಲ್ಲಿ ಅರ್ಪಣೆ ಮಾಡಿಕೊಳ್ಳೋಣ. ಪವಿತ್ರಾತ್ಮರ ಕೃಪೆ, ಪರಿಶುದ್ಧಾತ್ಮರ ಬಲ, ತಿಳುವಳಿಕೆ, ಪವಿತ್ರಾತ್ಮರ ಜ್ಞಾನ ನಮಗೆ ಉಂಟಾಗುವಂತೆ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮತ್ತೊಂದು ದಿನವನ್ನು ದಾನವಾಗಿ ನಮಗೆ ನೀಡಿ ಈ ಭೂಮಿಯಲ್ಲಿ ಮತ್ತೊಂದು ದಿನ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರುವ ದೇವರೇ, ನಿಮಗೆ ಸ್ತೋತ್ರ. ಇವತ್ತು ನಾವು ಧ್ಯಾನಿಸುವ ಈ ವಚನಗಳನ್ನು ಪೂರ್ಣ ಮನಸ್ಸಿನಿಂದ ಧ್ಯಾನಿಸುವಂತೆ ಮತ್ತು ಅಜ್ಞಾನ, ಅಂಧಕಾರ, ಮೃತ್ಯುವಿನ ಛಾಯೆ ಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೋಗಲಿ. ಉಪದೇಶಕನ ಗ್ರಂಥ 7ನೇ ಅಧ್ಯಾಯ 1-4 ವಚನಗಳು. ಬಾಳನ್ನು ಕುರಿತ ಅನಿಸಿಕೆಗಳು. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಲೇಸು, ಜನನದ ದಿನಕ್ಕಿಂತ ಮರಣದ ದಿನ ಲೇಸು. ಔತಣ ನಡೆಯುವ ಮನೆಗೆ ಹೋಗುವುದಕ್ಕಿಂತ ಗೋಳಾಟವಿರುವ ಮನೆಗೆ ಹೋಗುವುದು ಲೇಸು. ಎಲ್ಲ ಮಾನವರ ಅಂತಿಮ ಗತಿ ಇವೆ. ಜೀವಂತರು ಇದನ್ನು ಮನಸ್ಸಿನಲ್ಲಿಡುವರು. ನಗೆಗಿಂತ ಅಳುವು ಲೇಸು, ಮುಖದಲ್ಲಿ ದುಃಖ, ಹೃದಯಕ್ಕೆ ಸುಖ. ಜ್ಞಾನಿಯ ಹೃದಯ ಶೋಕದ ಆಲಯ, ಮೂಢನ ಹೃದಯ ಹಿಗ್ಗಿನ ನಿಲಯ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾದಂತಹ ದೈವ ವಚನವನ್ನು ಧ್ಯಾನಕ್ಕೋಸ್ಕರ ದೇವರು ನಮಗೆ ಈ ದಿನ ದಯಪಾಲಿಸಿರುವಂಥದ್ದು. ಸಾಧಾರಣವಾಗಿ ಸಂತೋಷವಿರುವ ಮನೆಗಳಿಗೂ, ಸಂತೋಷವಿರುವ ಕೂಟಗಳಿಗೂ, ಔತಣ ಸಮಾರಂಭಗಳಿಗೂ ನಾವು ಹೋಗುವುದುಂಟು. ಮರಣವಿರುವಂತಹ ಮನೆಗಳಿಗೆ ನಾವು ಹೋಗಲು ಕೆಲವೊಮ್ಮೆ ಇಷ್ಟಪಡುವುದಿಲ್ಲ, ಹಿಂಜರಿಯುತ್ತೇವೆ. ಮರಣ ಹೊಂದಿದ ಮೃತರನ್ನು ನೋಡಲು ಕೆಲವರು ಭಯಪಡುವುದುಂಟು. ಶವ ಸಂಸ್ಕಾರದ ಶುಶ್ರೂಷೆಗಳಲ್ಲಿ ಪಾಲ್ಗೊಳ್ಳಲು ಹಿಂಜರಿಯುವಂಥ ಮನುಷ್ಯರು ಕೂಡ ಉಂಟು. ಈ ದಿಶೆಯಲ್ಲಿ ದೇವರು ನಮಗೊಂದು ಸಂದೇಶವನ್ನು ಕರುಣಿಸುತ್ತಾ ಇದ್ದಾರೆ. ನಮ್ಮ ಮರಣದ ದಿನಗಳನ್ನು, ಅರ್ಥಾತ್ ನಮ್ಮ ಬಾಳಿನ ಅಂತ್ಯದ ದಿನಗಳನ್ನು ಕುರಿತು ಧ್ಯಾನಿಸುವಂತಹ ಒಂದು ಕಾರ್ಯವನ್ನು ದೇವರು ನಮ್ಮ ಮುಂದೆ ಇಡುತ್ತಾ ಇದ್ದಾರೆ. ಯಾಕಂದರೆ ಈ ಭೂಮಿಯಲ್ಲಿ ಜನಿಸಿರುವ ಪ್ರತಿಯೊಂದು ಮನುಷ್ಯನಿಗೂ, ಪ್ರತಿಯೊಂದು ಜೀವಿಗಳಿಗೂ ಸಾವೆನ್ನುವುದು ಬಹಳ ಖಂಡಿತವಾಗಿರುವಂಥ ಸತ್ಯ. ಪ್ರಿಯ ಸಹೋದರ ಸಹೋದರಿಯರೇ, ತಾಯಿಯ ಉದರದಿಂದ ಹೊರಬಂದ ಮರುಕ್ಷಣ ನಮ್ಮ ಜೀವನದ ದಿನಗಳು ಎಣಿಕೆಯಾಗಲು ಆರಂಭಗೊಳ್ಳುತ್ತವೆ. ಸಾವಿಗೆ ಹಿರಿಯ ಕಿರಿಯ, ಮೇಲು ಕೀಳು ಎನ್ನುವ ಯಾವ ಭೇದ ಭಾವವಿಲ್ಲ. ಮನುಷ್ಯನ ಜೀವಿತದಲ್ಲಿ ಸಾವು ಯಾವಾಗ ಬೇಕಾದರೂ ಸಂಭವಿಸಬಹುದು. ಆ ಸಾವನ್ನು ನಾವು ಕಿಂಚಿತ್ತು ಧ್ಯಾನಿಸದೆ ಅಥವಾ ಅದನ್ನು ಗಣನೆಗೆ ತಂದುಕೊಳ್ಳದೆ ಈ ಭೂಮಿಯಲ್ಲೇ ನಾವು ಚಿರಕಾಲ ಬದುಕಿರುತ್ತೇವೆ ಎನ್ನುವಂತಹ ಅರ್ಥದೊಡನೆ ನಾವು ಜೀವನವನ್ನು ಜೀವಿಸುವುದುಂಟ. ಅನ್ಯಾಯ, ಅಕ್ರಮಗಳಲ್ಲಿ, ಅಸತ್ಯಗಳಲ್ಲಿ ನಾವು ಜೀವಿಸುವಾಗ ಅದರ ಅರ್ಥ ಈ ಭೂಮಿಯೇ ಸರ್ವಸ್ವ, ಈ ಭೂಮಿಯಲ್ಲಿ ಚಿರಕಾಲ ನಾನು ಬದುಕಿರುತ್ತೇನೆ ಎನ್ನುವ ಅರ್ಥವನ್ನು ಅದು ಸೂಚಿಸುತ್ತದೆ. ಎರಡನೇದಾಗಿ, ಮೋಸ ಮಾಡುವಾಗ, ಅರ್ಥಾತ್ ಇವತ್ತಿನ ಕುಟುಂಬದಲ್ಲಿ ನಾವು ಪತಿ ಪತ್ನಿಯರನ್ನು ಕಾಣುವಾಗ, ಬಹಳ ಕಷ್ಟಪಟ್ಟು ಪತಿ ತನ್ನ ಸರ್ವ ಸಂಪಾದನೆಯನ್ನು ತನ್ನ ಹೆಂಡತಿಯ ವಶಕ್ಕೆ ಒಪ್ಪಿಸುವಾಗ, ಸಂಪೂರ್ಣವಾಗಿ ಆಕೆಯಲ್ಲಿ ವಿಶ್ವಾಸವಿಡುವಾಗ, ಇವತ್ತು ನಾವು ನೋಡ್ತಾ ಇದ್ದೇವೆ ಹಲವು ಕುಟುಂಬಗಳಲ್ಲಿ ಮಡದಿ ಗಂಡನ ಎಲ್ಲ ಸಂಪಾದನೆಯನ್ನು ತಾನು ತೆಗೆದುಕೊಂಡು ಆತನಿಗೆ ಮನೆಯಲ್ಲಿ ಜಾಗ ಕೊಡದೆ ಹೆಂಡತಿ ಮಕ್ಕಳು ಸೇರಿ ಗಂಡನನ್ನು ಹೊರಗಡೆ ಹಾಕಿದಂತಹ ಸನ್ನಿವೇಶಗಳು ಬಹಳವಾಗಿ ಉಂಟು. ಇದೇನನ್ನು ಸೂಚಿಸುತ್ತದೆ? ಈ ಭೂಮಿಯಲ್ಲಿ ನಾನು ಕೊನೆಯವರೆಗೆ ಜೀವಿಸುತ್ತೇನೆ, ಈ ಭೂಮಿಯೇ ಸರ್ವಸ್ವ, ಈ ಭೂಮಿಯ ತಾತ್ಕಾಲಿಕವಾದ ಸುಖಗಳೇ ಸರ್ವಸ್ವ ಎನ್ನುವಂತಹ ಅಂಶವನ್ನು ತೋರಿಸುತ್ತದೆ. ಅದೇ ರೀತಿ ಗಂಡನು ಹೆಂಡತಿ ಮಕ್ಕಳಿಗೆ ದ್ರೋಹವೆಸಗಿ ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡಿ
ತನ್ನ ಕೆಟ್ಟ ಚಟುವಟಿಕೆಗಳಲ್ಲಿ ತಪ್ಪಾದ ಸುಖಗಳಲ್ಲಿ ಜೀವಿಸುವಾಗ ಅದರ ಅರ್ಥ ನನಗೆ ಸ್ವರ್ಗವೆಂಬುದೇನು ಇಲ್ಲ, ನರಕವೆಂಬುದು ಇಲ್ಲ, ಅವೆಲ್ಲವೂ ಸುಮ್ಮನೆ, ಈ ಲೋಕವೇ ಸರ್ವಸ್ವ, ಲೋಕದ ಸುಖ ಸಂತೋಷಗಳೇ ಸರ್ವಸ್ವ ಎನ್ನುವಂತಹ ಅರ್ಥದಲ್ಲಿ ಮುಂದೆ ಹೋಗುವಂತಹ ಅವಸ್ಥೆಗಳನ್ನು ನಾವು ಕಾಣುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಗಂಭೀರವಾಗಿ ದೇವರ ವಚನ ಮನುಷ್ಯನಿಗಿವತ್ತು ಪ್ರಜ್ಞೆಯನ್ನು ನೀಡುವಂಥದ್ದು. ನಿನ್ನ ಜೀವನದ ದಿನಗಳನ್ನೊಮ್ಮೆ ಲೆಕ್ಕ ಹಾಕಿ ನೋಡ. ಹಾಗಾಗಿ ಪರಿಶುದ್ಧವಾದ ವಚನದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ, ಸಂತೋಷದ ಮನೆಗೆ ಹೋಗುವುದಕ್ಕಿಂತ ಗೋಳಾಟದ ಮನೆಗೆ ಹೋಗುವುದೇ ಉತ್ತಮ, ಮರಣವಿರತಕ್ಕಂಥ ಮನೆಗೆ ಹೋಗುವುದೇ ಉತ್ತಮ. ಗೋಳಾಟ ಬಹಳ ಮುಖ್ಯವಾಗಿ ಮನುಷ್ಯನಿಗೊಂದು ಜ್ಞಾನವನ್ನು ತರುತ್ತೆ. ಮುಖ್ಯವಾಗಿ ದೇವರ ವಾಕ್ಯ ಹೇಳುವಂಥದ್ದು, ನಗೆಗಿಂತ ಅಳುವು ಲೇಸು, ಮುಖದಲ್ಲಿ ದುಃಖ ಹೃದಯಕ್ಕೆ ಸುಖ. ಮುಖದಲ್ಲಿ ಯಾವಾಗ ದುಃಖ ಉಂಟಾಗ್ತದೆ ಅದು ಹೃದಯಕ್ಕೆ ಒಂದು ರೀತಿಯ ಸುಖವನ್ನು ನೀಡುತ್ತದೆ. ಒಂದು ಯಥಾರ್ಥವಾಗಿ ಚಿಂತಿಸುವ, ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಅವಸ್ಥೆ ನಮ್ಮ ಮುಖದಲ್ಲಿ ದುಃಖ ಉಂಟಾಗುವಾಗ ಹೃದಯ ಒಂದು ಸತ್ಯವನ್ನು ಕುರಿತು ಆಲೋಚನೆ ಮಾಡತಕ್ಕಂಥ ಒಂದು ಸನ್ನಿವೇಶಕ್ಕೆ ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸುಂದರವಾದ ವಿಷಯ. ಭೂಮಿಯಲ್ಲಿ ನಾವು ಏನನ್ನು ಶಾಶ್ವತ ಎಂಬುದಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಭೂಮಿಯು, ಭೂಮಿಯಲ್ಲಿರುವಂಥ ಎಲ್ಲವೂ ಕೂಡ ನಶಿಸಿ ಹೋಗುವಂಥದ್ದು. ನಮ್ಮ ಶರೀರ ಕೂಡ, ಶರೀರದ ಅಂದ ಚಂದವಾಗಬಹುದು, ಬೆಳ್ಳಿ ಬಂಗಾರವಾಗಬಹುದು, ಆಸ್ತಿಪಾಸ್ತಿ ಆಗಬಹುದು, ನಾವು ಗಳಿಸಿದಂಥ ವಿದ್ಯಾಭ್ಯಾಸದ ಪದವಿಗಳಾಗಬಹುದು, ಇದ್ಯಾವುದು ನಮ್ಮ ಹಿಂದೆ ಬರುವುದಿಲ್ಲ. ಬರುವುದು ನಾವು ಈ ಭೂಮಿಯಲ್ಲಿ ಮಾಡಿದ ಒಳಿತು ಮತ್ತು ಕೆಡುಕು ಮಾತ್ರವೇ ನಮ್ಮ ಹಿಂದೆ ಬರುವಂಥದ್ದು. ಹಾಗಾಗಿ ಈ ಪರಿಜ್ಞಾನ ಇವತ್ತು ನಮಗೆ ದೇವರು ಕರುಣಿಸುವುದರ ಅರ್ಥ, ನಮ್ಮ ಜೀವನದ ದಿನಗಳು ಇಂತಿವೆ, ಇದನ್ನು ಅರ್ಥೈಸಿಕೊಂಡು ದೇವರ ಮಾರ್ಗದಲ್ಲಿ ನಡೆದು ಜೀವೋದ್ಧಾರವನ್ನು, ಅರ್ಥಾತ್ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಿಕ್ಕಿರುವಂತಹ ಒಂದು ಕಾರ್ಯವನ್ನು ದೇವರು ನಮ್ಮ ಮುಂದೆ ಇಡುತ್ತಾರೆ. ಬನ್ನಿ, ಬಹಳ ಮುಖ್ಯವಾಗಿ ಸಾಯುವಂತಹ ಸನ್ನಿವೇಶ ಅಥವಾ ನೋವಿನ ಒಂದು ಸನ್ನಿವೇಶ ಮನುಷ್ಯನಿಗೆ ಬರುವಂತಹ ಅವಸ್ಥೆಯಲ್ಲಿ ಮನುಷ್ಯನ ಮನಸಾಕ್ಷಿ ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನು ಮನುಷ್ಯನ ಮುಂದೆ ಇಡುತ್ತೆ. ಒಂದು ವೇಳೆ ನಮ್ಮ ಸ್ನೇಹಿತರು ಯಾರು ಈ ಪ್ರಶ್ನೆಯನ್ನು ಕೇಳದೇ ಇರಬಹುದು, ಬಂಧು ಮಿತ್ರರು, ಕುಟುಂಬಸ್ಥರು, ಪತಿ ಪತ್ನಿ ಯಾರು ಈ ಪ್ರಶ್ನೆಯನ್ನು ನಮಗೆ ಕೇಳದೆ ಹೋದರೂ ನಮ್ಮ ಅಂತರಾತ್ಮ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಕುರಿತು ಒಂದು ಪ್ರಶ್ನೆ ಮಾಡುತ್ತದೆ. ಪ್ರಶ್ನೆ ಏನಂದರೆ, ಒಂದು ವೇಳೆ ಈ ನಿನ್ನ ನೋವಿನಲ್ಲಿ, ಈ ರೋಗದ ಅವಸ್ಥೆಯಲ್ಲಿ, ಈ ಕಷ್ಟದ ಸನ್ನಿವೇಶದಲ್ಲಿ ನೀನು ಸಾಯುವುದಾದರೆ, ಯಾವಾಗ ಆ ಸಾವು ಎನ್ನುವಂಥ ಮಾತು, ಆ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ, ಆಗ ನಮ್ಮ ಜೀವನ, ನಾವು ನಡೆಸಿಕೊಂಡು ಬಂದಂತಹ ಜೀವನ, ನಾವು ನಡೆದಂಥ ದಾರಿ ನಮ್ಮ ಕಣ್ಣೆದುರಿಗೆ ಬಂದು ಬಿಡುತ್ತದೆ. ಬಹುತೇಕ ಪಾಲು ನಾವು ಒಳಿತನ್ನು ಮಾಡಿದ್ದರೆ ನಮ್ಮ ಹೃದಯವು ಸಂತೋಷ ಪಡುತ್ತದೆ. ಮನಸ್ಸಾಕ್ಷಿ ಹೇಳುತ್ತೆ, ಪರವಾಗಿಲ್ಲ, ನಾನು ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ, ಆದಷ್ಟು ದೇವರ ಮಗನು ಮಗಳಾಗಿ ಜೀವಿಸಿದ್ದೇನೆ, ಹಾಗಾಗಿ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎನ್ನುವಂತಹ ಒಂದು ಸಮಾಧಾನ ನಮ್ಮ ಹೃದಯದಲ್ಲಿ ತುಂಬಿಕೊಂಡ ಕೂಡಲೇ ನಮ್ಮ ಮುಖದಲ್ಲಿ ಒಂದು ಪ್ರಸನ್ನತೆ ಬರುತ್ತೆ, ದೈವಿಕ ಸಾನ್ನಿಧ್ಯ ಬರುತ್ತೆ. ಆ ದೈವಿಕ ಸಾನ್ನಿಧ್ಯ ಬರುವಾಗ ಒಂದು ರೀತಿಯ ಆತ್ಮಿಕವಾದ ಧೈರ್ಯ ನಮ್ಮಲ್ಲಿ ಬಂದು ನಾವು ದೇವರನ್ನು ಕಣ್ಣುನೀರಿನಿಂದ ಸ್ಮರಿಸುತ್ತೇವೆ ಮತ್ತು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಒಂದು ವೇಳೆ ನಮ್ಮ ಮನಸ್ಸಾಕ್ಷಿ ಸಾವಿನ ವಿಚಾರವನ್ನು ನಮ್ಮ ಮುಂದಿಡುವಾಗ, ನಿನ್ನ ಸಾವು ಸಮೀಪಿಸುತ್ತೆ ಎಂಬುದಾಗಿ ನಮ್ಮ ಮನಸ್ಸಾಕ್ಷಿ ಹೇಳುವಾಗ, ಬಹಳ ಮುಖ್ಯವಾಗಿ ನಾವು ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸದೆ ಅಶುದ್ಧವಾದ ಮಾರ್ಗದಲ್ಲಿ ನಡೆದ ಪಕ್ಷದಲ್ಲಿ, ನಮ್ಮ ಜೀವನ ದೇವರಿಗೆ ಸರಿಯಾಗಿ ಇಲ್ಲದ ಪಕ್ಷದಲ್ಲಿ ನಮ್ಮ ಮುಖ ಖಂಡಿತವಾಗಿ ಕಳೆಗುಂದುತ್ತದೆ. ದೇವರನ್ನು ನಂಬದೇ ಇರುವಂಥ ವ್ಯಕ್ತಿಗಳು ಕೂಡ, ದೇವರನ್ನು ತಾತ್ಸಾರ ಮಾಡಿದಂಥ ವ್ಯಕ್ತಿಗಳು ಕೂಡ, ಪರಿಶುದ್ಧವಾದ ದೈವ ವಚನವನ್ನು ತಿರಸ್ಕರಿಸಿ ಒಂದು ರೀತಿಯಲ್ಲಿ ಪ್ರಬೋಧಕರನ್ನು ಮತ್ತು ಧ್ಯಾನಗಳನ್ನು ಕುರಿತು ಅವಹೇಳನ ಮಾಡಿದಂಥ ಮನುಷ್ಯರ ಮುಖಗಳು ಕೂಡ ಕಳೆಗುಂದುವುದು ಬಹಳ ಖಂಡಿತವಾದ ವಿಚಾರ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿಶೆಯಲ್ಲಿ ಒಂದು ಅನುಭವ ನಾನು ನಿಮ್ಮ ಮುಂದೆ ಇಡುತ್ತೇನೆ. 2017 ಇಸ್ವಿ ಕೊನೆಯ ಭಾಗದಲ್ಲಿ ನಾನೊಂದು
ಶಸ್ತ್ರಚಿಕಿತ್ಸೆಗೆ ವಿಧೇಯನಾಗಬೇಕಾಗಿ ಬಂದ ಸಮಯ. ನನ್ನ ಕಾಲು ಮೂಳೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಆಸ್ಪತ್ರೆಯಲ್ಲಿ ನಾನು ಆಪ್ರೇಷನ್ಗಾಗಿ ದಾಖಲಾಗುವಾಗ ಆಪ್ರೇಷನ್ ಥಿಯೇಟ್ರ್ನಲ್ಲಿ ನಾನು ಮಲಗಿರುವಂಥ ವೇಳೆ ಅನಸ್ತೇಸಿಯ ಇಂಜೆಕ್ಷನ್ ನನಗೆ ಕೊಟ್ಟಿದ್ದಾರೆ. ಕ್ರಮೇಣ ನಾನು ನಿದ್ರೆಗೆ ಜಾರಿ ಹೋಗ್ತಾ ಇದ್ದೇನೆ. ನನ್ನ ದೇಹದ ಸ್ಥಿಮಿತವನ್ನು, ಪ್ರಜ್ಞೆಯನ್ನು ನಾನು ಕಳೆದುಕೊಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಆ ಆಪರೇಷನ್ ಸ್ಟ್ರಕ್ಚರ್ ಮೇಲೆ ಮಲಗಲು ಬಹಳ ಕಷ್ಟಪಡುತ್ತಾ ನಾನು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುವಂಥ ಒಂದು ಅವಸ್ಥೆಯಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಂಟಾಯಿತು. ಒಂದು ವೇಳೆ ಇಲ್ಲೇ ನಾನು ಸಾಯುವುದಾದರೆ, ನೀನು ಈ ಅವಸ್ಥೆಯಲ್ಲಿ ಸಾಯುವುದಾದರೆ ನಿನ್ನ ಅವಸ್ಥೆ ಏನು? ನನ್ನ ಮನಸ್ಸಾಕ್ಷಿ ಒಂದು ಪ್ರಶ್ನೆ ಕೇಳಿತು. ಸಾಯುವುದಾದರೆ ಎನ್ನುವಂಥ ಪ್ರಶ್ನೆ ನನ್ನ ಮನಸ್ಸಿನ ಮುಂದೆ ಬರುವಾಗ 2 ದಾರಿಗಳು ಅಥವಾ 2 ಅವಸ್ಥೆಗಳು ನನ್ನ ಕಣ್ಣೆದುರಿಗೆ ಬಂದವು. ಒಂದು, ದೇವರಿಲ್ಲದೆ 21 ವರ್ಷಗಳ ಕಾಲ ಜೀವನ, ದೇವರೊಟ್ಟಿಗೆ ಒಂದು 24 ವರ್ಷಗಳ ಕಾಲ ಜೀವನ. ಈ 2 ಜೀವಿತವನ್ನು ಅವಲೋಕನ ಮಾಡಿ ನೋಡುವಾಗ, ದೇವರಿಲ್ಲದೆ ದೇವರ ದಾರಿಯನ್ನು ಬಿಟ್ಟು ತಪ್ಪಾದ ಗೆಳೆಯರೊಟ್ಟಿಗೆ, ತಪ್ಪಾದ ಕಾರ್ಯಗಳೊಟ್ಟಿಗೆ 21ನೇ ವಯಸ್ಸಿನವರೆಗೆ ಜೀವನ ಮಾಡಿದಂಥ ಕ್ರಮ ಎಲ್ಲವೂ ನನ್ನ ನೆನಪಿಗೆ ಬಂದಿತು. ಸ್ವಲ್ಪ ದುಃಖವಾಗುತ್ತಿದ್ದಂತೆ ಮತ್ತೊಂದು ಕಡೆ ದೇವರೊಟ್ಟಿಗೆ 21ನೇ ವಯಸ್ಸಿನಿಂದ 47-48 ವಯಸ್ಸು ಪ್ರಾಯದವರೆಗೆ ನಾನು ಜೀವನ ಮಾಡಿದಂತಹ ಒಂದು ಜೀವನ ನನ್ನ ಕಣ್ಣೆದುರಿಗೆ ಬಂತು. ಅಲ್ಲಿ ಪ್ರಾಮಾಣಿಕವಾಗಿ ದೈವ ಶುಶ್ರೂಷೆಗಾಗಿ ನಾನು ಪಟ್ಟ ಶ್ರಮ, ಪ್ರಾಮಾಣಿಕವಾಗಿ ದೈವ ಸಂದೇಶವನ್ನು ದೈವ ಮಕ್ಕಳಿಗೆ ಪ್ರಬೋಧಿಸಿದಂಥ ರೀತಿ, ದೇವರ ಸಾಮ್ರಾಜ್ಯವನ್ನು ಭೂಮಿಯಲ್ಲಿ ಪ್ರಕಟಿಸಲು ತಂದೆ ದೇವರ ಪ್ರೀತಿಯನ್ನು ದೈವ ಮಕ್ಕಳಿಗೆ ತಿಳಿಯಪಡಿಸುತ್ತಾ ದುಃಖಿತರ ಕಣ್ಣೀರನ್ನು ಒರೆಸಿದ, ಯೇಸುವಿನ ನಾಮದಲ್ಲಿ ದುಃಖಿತರ ಕಣ್ಣೀರನ್ನು ಒರೆಸಿದ, ರೋಗಿಗಳನ್ನು ಯೇಸುಪ್ರಭುವಿನ ನಾಮದಲ್ಲಿ ಗುಣಪಡಿಸುವಂಥ ಪವಿತ್ರಾತ್ಮರ ವರಪ್ರಸಾದವನ್ನು ನಾನು ಕಾಣುವಾಗ, ಹಾಗೂ ಬಹಳ ಮುಖ್ಯವಾಗಿ ಪಾಪಮಯ ಜೀವನದಲ್ಲಿದ್ದಂಥ ಬಹುತೇಕ ವ್ಯಕ್ತಿಗಳು ಮಾನಸಾಂತರಗೊಂಡು ದೇವರ ಮಕ್ಕಳಾಗಿರುವುದನ್ನು ಕಂಡಾಗ, ಕೆಲವರು ಪ್ರಬೋಧನೆ ಮಾಡುವಂಥ ವ್ಯಕ್ತಿಗಳಾಗಿ ಮಾರ್ಪಟ್ಟಿರುವಂಥ ಅವಸ್ಥೆಗಳನ್ನು ಕಾಣುವಾಗ, ಕೆಲವು ಗುರುಗಳಾಗಿರುವಂತಹ ವ್ಯಕ್ತಿಗಳನ್ನು ನೋಡುವಾಗ ನನ್ನ ಮನದಾಳದಲ್ಲಿ ಒಂದು ಸಂತೋಷ ಬಂದಿತು. ಪರವಾಗಿಲ್ಲ, ನಾನು ದೇವರೊಟ್ಟಿಗೆ ಇಲ್ಲದ ಜೀವನಕ್ಕಿಂತ ದೇವರೊಡನೆ ಜೀವಿಸಿದ ದಿನಗಳು ಬಹಳ ಉತ್ತಮವಾಗಿದೆ. ನನ್ನ ಹೋರಾಟದಲ್ಲಿ ನಾನು ಸಾಕಷ್ಟು ಒಳ್ಳೆಯ ಕಾರ್ಯವನ್ನು, ಅಂದರೆ ದೇವರ ಸಂದೇಶವನ್ನು ಪ್ರಾಮಾಣಿಕವಾಗಿ ಸಾರಿದ್ದೇನೆ. ಬಹುತೇಕ ಪಾಪಮಯ ಜೀವನದಲ್ಲಿದ್ದ ವ್ಯಕ್ತಿಗಳು ಮಾನಸಾಂತರಗೊಂಡಿವತ್ತು ಒಳ್ಳೆಯವರಾಗಿ ಜೀವನ ಮಾಡ್ತಾ ಇದ್ದಾರೆ. ಬಹುತೇಕ ಆತ್ಮಗಳು ಯೇಸುವಿನ ಬಳಿಗೆ ಬಂದಿದೆ. ಬಹುತೇಕ ಅದ್ಭುತಗಳು ನಡೆದಿವೆ. ಬಹಳಷ್ಟು ಮಂದಿ ರೋಗಿಗಳು ಗುಣವಾಗಿದ್ದಾರೆ. ಗುಣವಾದ ವ್ಯಕ್ತಿಗಳಿವತ್ತು ದೇವರ ಸಂದೇಶವನ್ನು ಸಾರ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಈ ಭೂಮಿಯ ಸರ್ವಸ್ವೆಂಬುದಾಗಿ ಜೀವನ ಮಾಡಿದಂಥ ವ್ಯಕ್ತಿಗಳು ಗುರುಗಳಾಗಿ ದಿವ್ಯ ಬಲಿಯನ್ನು ಅರ್ಪಿಸುವಂತಹ ಅವಸ್ಥೆಗಳನ್ನು ಕಾಣುವಾಗ ನನ್ನ ಮನದಾಳದಲ್ಲಿ ಒಂದು ಸಂತೋಷ. ಆ ಸಂತೋಷದಲ್ಲಿ ತುಂಬಿದ ಕಣ್ಣುನೀರಿನಲ್ಲಿ ನಾನು ದೇವರ ಹತ್ರ ಹೇಳಿದೆ, ಸ್ವಾಮಿ, ನಾನು ಸಾಧ್ಯವಾದಷ್ಟು ನನ್ನ ಕಾರ್ಯವನ್ನು ಮಾಡಿದ್ದೇನೆ, ನಿಮ್ಮನ್ನು ಮಹಿಮೆ ಪಡಿಸಿದ್ದೇನೆ. ಒಂದು ವೇಳೆ ಜೀವನ ಇಲ್ಲಿಗೆ ಕೊನೆಗೊಳ್ಳಬೇಕೆಂಬುದು ನಿಮ್ಮ ಇಚ್ಛೆ ಆದರೆ ಅದು ಆಗಲಿ. ಅಲ್ಲ, ನಿಮಗೆ ನಾನು ಇನ್ನೂ ಸೇವೆ ಮಾಡಬೇಕು, ಇನ್ನೂ ಅನೇಕ ಆತ್ಮಗಳನ್ನು ಗಳಿಸಬೇಕು, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸಂದೇಶವನ್ನು ಸಾರಬೇಕೆಂದು ನಿಮ್ಮ ಚಿತ್ತವಾದರೆ ನನ್ನನ್ನು ಉಳಿಸಿಕೊಡಿ. ಈ ಪ್ರಾರ್ಥನೆ ಮಾಡಿದಷ್ಟೇ ನನಗೆ ನೆನಪು. ಹಾಗೆ ಆಪರೇಷನ್ ಎಲ್ಲ ಮುಗಿಸಿ ಮತ್ತೆ ಪ್ರಜ್ಞೆ ಬಂದಾಗ ನಾನು ಅರಿತುಕೊಂಡೆ, ದೇವರು ನನಗೆ ಮತ್ತೊಂದು ಜೀವಿತವನ್ನು ದಯಪಾಲಿಸಿದರೆಂದು. ಇವತ್ತು ದೇವರ ವಚನವನ್ನು ಸಾರುತ್ತಾ ನಾನು ಜೀವಿಸುತ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾದ ವಿಷಯ. ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲ ಪತ್ರದಲ್ಲಿ 15ನೇ ಅಧ್ಯಾಯವಿಡೀ ನಾವು ಓದುವಾಗ ಪುನರುತ್ಥಾನವನ್ನು ಕುರಿತು ಸಂತ ಪೌಲರು ಮಾತನಾಡುತ್ತಾರೆ. ಅಲ್ಲಿ ಬಹಳ ಮುಖ್ಯವಾದ ಒಂದು ಮಾತನ್ನು ಪೌಲರು ಹೇಳುತ್ತಾರೆ. ಬನ್ನಿ, ನಮಗೆ ಪುನರುತ್ಥಾನವಿಲ್ಲದೆ ಹೋದಲ್ಲಿ ಅಥವಾ ಸ್ವರ್ಗ ರಾಜ್ಯವಿಲ್ಲದೆ ಹೋದಲ್ಲಿ ತಿನ್ನೋಣ, ಕುಡಿಯೋಣ, ಆನಂದಿಸೋಣ, ಯಾಕಂದರೆ ನಾಳೆ ಕಾದಿದೆಯಲ್ಲ ಮರಣ. ಮೋಸ ಹೋಗಬೇಡಿ, ನಿಮ್ಮ ಕಣ್ಣೆದುರುಗಡೆ ದೇವರ ರಾಜ್ಯ ಒಂದಿದೆ. ಅಳಿಯದೇ ಇರುವಂಥ ಸ್ವರ್ಗ ಸಾಮ್ರಾಜ್ಯ ನಿಮ್ಮ ಕಣ್ಣೆದುರುಗಡೆ ಇದೆ. ಹಾಗಾಗಿ ನೀವು ಈ ಭೂಮಿಯಲ್ಲಿ ಭಯಭಕ್ತಿಯಿಂದ ಜೀವನ ಮಾಡಿರಿ. ನಿಮ್ಮ ಆತ್ಮವು ನಶಿಸಿ ಹೋಗದಂತೆ, ಸ್ವರ್ಗ ರಾಜ್ಯವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದಿರಿ ಎಂಬುದಾಗಿ 15ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಪೌಲರು ಪುನರುತ್ಥಾನವನ್ನು ಕುರಿತು ವಿವರಿಸುತ್ತಾರೆ.
ಈ ದಿಶೆಯಲ್ಲಿ ಇವತ್ತು ಮನುಷ್ಯರ ಜೀವನವನ್ನು ನಾವು ನೋಡುವಾಗ ಮನುಷ್ಯರು ವಂಚನೆ ಮಾಡುವಂತಹ ಮಾತುಗಳು, ಮೋಸ ಮಾಡುವಂಥ ಅವಸ್ಥೆ, ಸತ್ಯ ಮಾರ್ಗವನ್ನು ಬಿಟ್ಟು ಅಸತ್ಯದಲ್ಲೇ ಮುನ್ನಡೆಯುವಂಥ ಅವಸ್ಥೆ, ಮನುಷ್ಯನನ್ನು ಕಬಳಿಸುವ, ಮನುಷ್ಯನನ್ನು ಧಿಕ್ಕರಿಸುವ, ಮನುಷ್ಯನನ್ನು ನೋಯಿಸುವಂತಹ ಒಂದು ಪ್ರವೃತ್ತಿಯನ್ನು ಕಾಣುವಾಗ ನಾವು ಎಲ್ಲಿದ್ದೇವೆ? ನಮ್ಮ ದಾರಿ ಸ್ವರ್ಗರಾಜ್ಯಕ್ಕೆ ಅನುಗುಣವಾದ ದಾರಿಯ ಅಥವಾ ಪಿಶಾಚಿಗೆ ಸಂಬಂಧಪಟ್ಟ ದಾರಿಯ ಎನ್ನುವುದು ನಮ್ಮ ನಡತೆಯಿಂದಲೇ ಬಹಳ ಮುಖ್ಯವಾಗಿ ಖಚಿತವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಬಹಳ ಗಂಭೀರವಾಗಿ ಪತಿಯು ತನ್ನ ಪತ್ನಿಯನ್ನು ವಂಚಿಸುವಾಗ, ಪತ್ನಿ ತನ್ನ ಪತಿಯನ್ನು ವಂಚಿಸುವಾಗ, ತಾಯಿ ತಂದೆ ತನ್ನ ಮಕ್ಕಳನ್ನು ವಂಚಿಸುವಾಗ, ಮಕ್ಕಳು ತಮ್ಮ ತಾಯಿ ತಂದೆಯನ್ನು ವಂಚಿಸುವಾಗ, ದಯವಿಟ್ಟು ಗಮನಿಸಿ, ಯೇಸು ಕ್ರಿಸ್ತರು ವಚನ ಭಾಗದಲ್ಲಿ ಹೇಳಿದರು, ನೀವು ನನ್ನ ನಾಮದಲ್ಲಿ ಪ್ರಾಮಾಣಿಕವಾಗಿ ಇತರರನ್ನು ಪ್ರೀತಿಸುವಾಗ, ಇತರರಿಗೆ ಸೇವೆ ಮಾಡುವಾಗ, ಇತರರಿಗೆ ಒಳಿತನ್ನು ಮಾಡುವಾಗ ನನಗೇ ಮಾಡಿದಿರಿ. ಹಾಗಾಗಿ ಪರರಲ್ಲಿ ಯೇಸು ಕ್ರಿಸ್ತರನ್ನು ಕಂಡು ಅವರು ಯಾರೇ ಆದರೂ ಅವರಿಗೆ ನಾವು ಉತ್ತಮವಾದ ಒಂದು ಸೇವೆಯನ್ನು ಕೊಟ್ಟಿರುವುದಾದರೆ, ಉತ್ತಮವಾದ ಮಾರ್ಗದರ್ಶನವನ್ನು ನಾವು ನೀಡಿರುವುದಾದರೆ, ಅವರನ್ನು ಅಂಗೀಕರಿಸಿ ಪ್ರೀತಿ ಮಾಡಿದ್ದಾದರೆ ನಾವು ಪ್ರೀತಿಸಿದ್ದು ಪ್ರಭು ಯೇಸುವನ್ನು. ಅದೇ ರೀತಿಯಲ್ಲಿ ಮನುಷ್ಯರನ್ನು ಸಂತೈಸದೆ ಧಿಕ್ಕರಿಸಿ, ವಂಚಿಸಿ, ಮೋಸ ಮಾಡಿ ಮನುಷ್ಯನು ದುಃಖಪಡುವಂತೆ, ವ್ಯಥೆಪಡುವಂತೆ ನಾವು ಮಾಡುವುದಾದರೆ ನಾವು ದುಃಖಪಡಿಸಿದ್ದು, ವ್ಯಥೆಪಡಿಸಿದ್ದು ಮನುಷ್ಯರನ್ನೆಲ್ಲ, ಬದಲಾಗಿ ಮನುಷ್ಯರ ಹೃದಯದಲ್ಲಿ ಜೀವಿಸುವ ಪರಿಶುದ್ಧಾತ್ಮರನ್ನು, ಸಾಕ್ಷಾತ್ ಯೇಸು ಪ್ರಭುವನ್ನು ಎನ್ನುವಂಥ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಬಹಳ ಮುಖ್ಯವಾಗಿ ದೇವರ ವಚನ ನಮಗೆ ಕಲಿಸುವಂಥದ್ದು 2 ಕೊರಿಂಥಿ 5ನೇ ಅಧ್ಯಾಯ 6ರಿಂದ 10ರವರೆಗಿನ ವಚನಗಳಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥದ್ದು ಬಹಳ ಮುಖ್ಯವಾದ ವಚನ ಭಾಗ. ನಾನು ನಿಮಗೋಸ್ಕರ ಓದುತ್ತೇನೆ. 2 ಕೊರಿಂಥಿ 5ನೇ ಅಧ್ಯಾಯ 6ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ. ಈ ಕಾರಣದಿಂದಲೇ ನಾವು ಸದಾ ಸ್ಥಿರಚಿತ್ತರಾಗಿದ್ದೇವೆ. ಈ ದೇಹವನ್ನೇ ನೆಚ್ಚಿ ಇದರಲ್ಲೇ ನೆಲೆಯಾಗಿರುವವರೆಗೆ ನಾವು ಪ್ರಭುವಿನಿಂದ ದೂರವಿರುವ ಪ್ರವಾಸಿಗಳಂತೆ ಇದ್ದೇವೆ. ನಾವು ನೋಡಿ ನಡೆಯುವವರೆಲ್ಲ ನಂಬಿ ನಡೆಯುವವರು. ಆದ್ದರಿಂದ ಈ ದೇಹವನ್ನು ತ್ಯಜಿಸಿ ಪ್ರಭುವನ್ನೇ ನೆಚ್ಚಿ ನೆಲೆಸುವುದು ಲೇಸೆಂದು ಧೈರ್ಯದಿಂದ ಹೇಳುತ್ತೇವೆ. ಈ ಕಾರಣ ಎಲ್ಲಾದರೂ ಸರಿ ಅಲ್ಲಾದರೂ ಸರಿ ಪ್ರಭು ಮೆಚ್ಚುವಂತೆ ಬಾಳುವುದೊಂದೇ ನಮ್ಮ ಗುರಿ. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನೂ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಸ್ಪಷ್ಟವಾಗಿ ವಚನ ಭಾಗ ನಮಗೆ ಕಲಿಸುವಂಥದ್ದು. ಒಂದನೇದಾಗಿ ದೇವರ ವಾಕ್ಯ ನಮಗೆ ಕಲಿಸ್ತಾ ಇದೆ, ಈ ಲೋಕದಲ್ಲಿ ದೇಹವನ್ನು ಧರಿಸಿ ಲೋಕದಲ್ಲಿ ಜೀವಿಸುವಾಗ ಪ್ರಭುವಿನಿಂದ ದೂರ ಇರುವಂತಹ ಪ್ರವಾಸಿಗಳಂತೆ ನಾವು ಜೀವನ ಮಾಡುತ್ತಾ ಇದ್ದೇವೆ. ಬಹಳ ಖಂಡಿತವಾಗಿ ಸತ್ಯವಾದ ವಿಚಾರ. ದೇವರಿಂದ ದೂರವಿದ್ದು ದೇಹವನ್ನು ಧರಿಸಿಕೊಂಡು ಈ ಭೂಮಿಯಲ್ಲಿ ನಾವು ಜೀವಿಸುವಾಗ ಪ್ರಭುವಿನಿಂದ ನಾವು ದೂರವಿರುವ ಪ್ರವಾಸಿಗರಂತೆ ಇದ್ದೇವೆ. ಈ ಪ್ರವಾಸ ಇವತ್ತು ಮುಗಿಬಹುದು, ನಾಳೆ ಮುಗಿಬಹುದು, ನಾಡಿದ್ದು ಮುಗಿಬಹುದು, ಅಥವಾ ಯಾವಾಗ ಬೇಕಿದ್ರೂ ಮುಗಿಬಹುದು. ಯಾವತ್ತು ಮುಗಿಯುತ್ತೆ ನಮಗೆ ತಿಳಿಯದು. ಆದರೆ ಒಂದೊಂದು ಸತ್ಯ, ಪ್ರವಾಸ ಖಂಡಿತವಾಗಿ ಮುಗಿಯುತ್ತದೆ. ಈ ಪ್ರವಾಸದಲ್ಲಿ ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ? ನಾವು ಪ್ರವಾಸಕ್ಕೆಂದು ಬಂದಿದ್ದೇವೆ, ಹೌದು. ಆದರೆ ಈ ನಮ್ಮ ಇಹಬಾಳಿನಲ್ಲಿ ನಮ್ಮ ಪ್ರವಾಸ ಯಾವ ರೀತಿ ಇದೆ? ಪ್ರಿಯರೇ, ಬಹಳ ದುಃಖ ತುಂಬಿದ ಕೆಲವು ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಈ ಭೂಮಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇನೆ, ಸತ್ಯವನ್ನು ಕಾಣುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ದೇವರನ್ನು ಅರಿತಂತಹ, ಧ್ಯಾನದಲ್ಲಿ ಭಾಗವಹಿಸಿದಂತಹ, ದೇವರ ವಚನ ಪರಿಚಯವಿರುವಂತಹ ದೈವ ಮಕ್ಕಳನ್ನು ಕಾಣುವಾಗ ಆಸ್ತಿ ಹೆಸರಿನಲ್ಲಿ, ಅಧಿಕಾರದ ಹೆಸರಿನಲ್ಲಿ, ದುಡ್ಡಿನ ಹೆಸರಿನಲ್ಲಿ ಸಂಬಂಧಗಳನ್ನು ಮುರಿಯುವಂತಹ, ಸಂಬಂಧಗಳಿಗೆ ಕಿಂಚಿತ್ತು ಬೆಲೆ ಕೊಡದಂತಹ, ಹಣಕಾಸೆ ಸರ್ವಸ್ವವೆಂದು ಅದನ್ನು ದೋಚಿಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ, ಬಹಳ ಮುಖ್ಯವಾಗಿ ಗಂಡ ಹೆಂಡತಿ ಎನ್ನುವ ಬಹಳ ಹತ್ತಿರವಿರುವಂತಹ ಸಂಬಂಧಗಳನ್ನೇ ಮುರಿದು, ಆ ಸಂಬಂಧಗಳನ್ನು ತುಳಿದು ಜೀವನ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಕಾಣುವಾಗ ನಮ್ಮ ಪ್ರವಾಸ ಯಾವ ಕಡೆ, ನಮ್ಮ ಪ್ರಯಾಣ ಯಾವ ಕಡೆ? ಬಹಳ ಗಂಭೀರವಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಅಲ್ಲ, ದೇವರ ವಚನದ ಅರಿವಿದ್ದು ಧ್ಯಾನ ಮಾಡಿ ನಮಗೆ ತಿಳುವಳಿಕೆ ಇದ್ದೇ ನಾವು ನಮ್ಮ ಪ್ರವಾಸ ಅಥವಾ ನಮ್ಮ ಬಾಳಿನ ದಿನಗಳನ್ನು ನರಕದತ್ತ, ಪಿಶಾಚಿಯ ಮಾರ್ಗದತ್ತ ಕೊಂಡೊಯ್ಯುತ್ತಿದ್ದೇವೆ ಎಂಬುದಾಗಿ ಹೇಳುವುದಾದರೆ ಖಂಡಿತವಾಗಿಯೂ ತಪ್ಪಾಗುವುದಿಲ್ಲ.
ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಮರಣವನ್ನು ಕುರಿತು ಧ್ಯಾನಿಸುವ, ನಮ್ಮ ಅಂತಿಮ ದಿನವನ್ನು ಕುರಿತು ಧ್ಯಾನಿಸುವಂತಹ ಒಂದು ಪರಿಜ್ಞಾನವನ್ನು ದೇವರು ನಮ್ಮ ಮುಂದೆಗಡೆ ಇವತ್ತು ಇಡುತ್ತಾ ಇದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತರು ಹೇಳುವ ಪ್ರಕಾರ ಒಂದು ವ್ಯಕ್ತಿಯು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ಬಹಳ ಪರಿಚಿತವಾದ ವಚನ ಹೀಗೆ ಹೇಳ್ತದೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಏಕೈಕ ಕುಮಾರನನ್ನು ಧಾರೆ ಎರೆದರು, ಅವರಲ್ಲಿ ವಿಶ್ವಾಸವಿಟ್ಟ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹಾಗಾಗಿ ಪ್ರತಿಯೊಂದು ಮನುಷ್ಯರು ಸ್ವರ್ಗರಾಜ್ಯವನ್ನು ಪ್ರವೇಶ ಮಾಡಬೇಕೆಂಬುದೇ ದೇವರ ಇಚ್ಛೆ. ಮನುಷ್ಯನಿಗಾಗಿ ನರಕ ಸೃಷ್ಟಿ ಮಾಡಲ್ಪಡಲಿಲ್ಲ, ಪಿಶಾಚಿಗೂ ಪಿಶಾಚಿಯ ಅನುಚರರಿಗೂ ಆಗಿದೆ ನರಕ ಸೃಷ್ಟಿಯಾಗಿರುವುದು. ದೇವರು ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ ನಿರ್ಮಿಸಿ ಮನುಷ್ಯನಲ್ಲಿ ತನ್ನ ಪರಿಶುದ್ಧಾತ್ಮರನ್ನು ಇರಿಸಿ ಭೂಲೋಕದ ಯಾತ್ರೆಯಲ್ಲಿ ಜೀವಿಸುವ ಮನುಷ್ಯನಿಗೆ ದೇವರ ಪರಿಜ್ಞಾನವನ್ನು ಕೊಟ್ಟು ಮನುಷ್ಯನನ್ನು ಪವಿತ್ರ ಮಾರ್ಗದಲ್ಲಿ ನಡೆಸಿ ಒಂದು ದಿನ ಸ್ವರ್ಗ ರಾಜ್ಯ ಸೇರಿಕೊಳ್ಳಬೇಕೆನ್ನುವ ಉದ್ದೇಶಕ್ಕೋಸ್ಕರವೇ ದೇವರು ಮನುಷ್ಯರಾದ ನಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಪ್ರಿಯರೇ, ದೈವ ವಚನವನ್ನು ಗಮನಿಸದೆ ನಮ್ಮ ಈ ಬದುಕು ಪ್ರವಾಸಿಗಳಂತಿರುವಂಥ ಈ ಬದುಕಿನಲ್ಲಿ ದೇವರ ಮಾರ್ಗವನ್ನು ಅನುಸರಿಸದೆ ಎಲ್ಲಿ ಎಡವುತ್ತಾ ಇದ್ದೇವೆ, ಎಲ್ಲಿ ದೇವರ ಭಯವಿಲ್ಲದೆ ಸತ್ಯದ ಪರಿಜ್ಞಾನವಿಲ್ಲದೆ ನಾವು ಜೀವಿಸುತ್ತಾ ಇದ್ದೇವೆ, ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ನೆಪವನ್ನು ಹೇಳಬಾರದು. ಇನ್ನು ದಿನಗಳಿವೆ, ಇನ್ನು ಸಮಯವಿದೆ, ನನಗೀಗ 20 ವರ್ಷ, ನನಗಿನ್ನು 40 ವರ್ಷ, ಇನ್ನು ವರ್ಷಗಳು ಬಾಕಿ ಇದೆ, ನನಗೊಳ್ಳೆ ಆರೋಗ್ಯ ಇದೆ, ಅಲ್ಲಿವರೆಗೆ ಒಳ್ಳೆಯದಾಗಿ ಬದುಕೋಣ, ಕಣ್ಣಿನಲ್ಲಿ ಬೆಳಕಿರುವ ತನಕ ಅನುಭವಿಸೋಣ, ಶರೀರದಲ್ಲಿ ಬಲವಿರುವವರೆಗೆ ಕೆಲವು ಕಾರ್ಯಗಳನ್ನು ಅನುಭವಿಸೋಣ. ಅದು ದೇವರಿಗೆ ಸರಿ ಇಲ್ಲದ ಕಾರ್ಯಕ್ರಮವಾದರೆ ಪರವಾಗಿಲ್ಲ, ದೇವರು ಕರುಣೆ ಉಳ್ಳವರು, ದೇವರು ಕ್ಷಮಿಸುತ್ತಾರೆ ಎನ್ನುವಂಥ ಕುಂಟು ನೆಪಗಳನ್ನು ಹೇಳಿಕೊಂಡ ಈ ಭೂಮಿಯಲ್ಲಿ ತಪ್ಪಾದ ಮಾರ್ಗದಲ್ಲಿ ಜೀವಿಸತಕ್ಕಂಥ ಒಂದು ಅವಸ್ಥೆಗೆ ಖಂಡಿತವಾಗಿಯೂ ಬರಬಾರದು. ಯಾಕಂದರೆ ಕೆಲವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಏನಂತೇಳಿ ಹೇಳುತ್ತಾರೆ, ದೇವರು ಕರುಣೆ ಉಳ್ಳವರು. ಒಂದಿನ ಒಂದು ಸಹೋದರನನ್ನು ನಾನು ನೋಡಲಿಕ್ಕೆ ಹೋದ ಸಮಯ, ಸಹೋದರನಿಗೆ 60 ವಯಸ್ಸು ಪ್ರಾಯ. ಈ 60 ವಯಸ್ಸು ಪ್ರಾಯದ ಸಹೋದರರು ಸ್ವಲ್ಪ ಕಾಯಿಲೆಯಲ್ಲಿ ಇರುವ ಸಮಯ. ನಾನು ಅವರ ಮುಖವನ್ನು ನೋಡುವಾಗ ದೇವರು ನನಗೆ ಕೆಲವು ಕಾರ್ಯಗಳನ್ನು ಹೇಳಿಕೊಟ್ಟರು. ನಾನು ಆ ಸಹೋದರರಿಗೆ ಪ್ರಶ್ನೆ ಕೇಳಿದೆ, ನೀವು ತಪ್ಪದೆ ದೇವಾಲಯಕ್ಕೆ ಹೋಗುತ್ತೀರಾ? ಕನಿಷ್ಠ ಭಾನುವಾರವಾದರೂ ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸುತ್ತೀರಾ? ಅದಕ್ಕೆ ಅವರ ಉತ್ತರ, ಇಲ್ಲ, ನಾನು ಹೊಸ ವರ್ಷಕ್ಕೆ, ಕ್ರಿಸ್ಮಸ್ಸಿಗೆ ಮತ್ತು ಈಸ್ಟರ್ ಹಬ್ಬಕ್ಕೆ, ದೇವಾಲಯದ ಹಬ್ಬಕ್ಕೆ 4 ಸಲ ಮಾತ್ರ ವರ್ಷದಲ್ಲಿ ಬಲಿಪೂಜೆಗೆ ಹೋಗುತ್ತೇನೆ. ನಾನು ಕೇಳಿದೆ, ಪಾಪ ನಿವೇದನೆ ಮಾಡಿ ಎಷ್ಟು ವರ್ಷ ಆಯಿತು? ಅವರು ಬಹಳ ಸುಲಭವಾಗಿ ಹೇಳಿದರು, ನನ್ನ ಮದುವೆಯಲ್ಲಿ ನಾನು ಮಾಡಿದ್ದು ಪಾಪ ನಿವೇದನೆ, ಅಲ್ಲಿಂದ ಇಲ್ಲಿವರೆಗೆ ಪಾಪ ನಿವೇದನೆ ಮಾಡಲಿಲ್ಲ. ಕೂಡಲೇ ನಾನೊಂದು ಪ್ರಶ್ನೆ ಕೇಳಿದೆ, ಸಹೋದರ, ಒಂದು ವೇಳೆ ದೇವರು ನಿಮ್ಮನ್ನು ಕರೆದರೆ, ನಿಮ್ಮ ಜೀವನ ಭೂಮಿಯಲ್ಲಿ ಸಾಕು ಮಗನೇ ಬಾ ಅಂತೇಳಿ ಕರೆದರೆ ಏನು ಮಾಡ್ತೀರಿ? ನಿಮ್ಮ ಆತ್ಮದ ಗತಿ ಏನು? ಕೂಡಲೇ ಅವರು ಹೀಗೆ ಹೇಳಿದರು, ನನಗಿಂತ ನಿಮಗಿಂತಲೂ ಚೆನ್ನಾಗಿ ಬೈಬಲ್ ನನಗೆ ಗೊತ್ತಿದೆ ಬೋಧಕರೇ, ಹಾಗಾಗಿ ನೀವು ನನಗೆ ಬೈಬಲ್ ಹೇಳ್ಕೊಡಬೇಡಿ ಅಂತ ಹೇಳಿಬಿಟ್ರು. ನಾನು ಇನ್ನೂ ಅವ್ರ ಮುಖನೇ ನೋಡ್ತಾ ಇದ್ದೆ. ಆಗ ಅವರು ಹೇಳಿದರು, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಅನ್ನೊಂದೇ, ಆಯಿತು ಕೇಳಿ. ಅವರಂದರು, ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತೂಗುವ ಸಮಯ, ಯೇಸುವಿನ ಬಲಗಡೆಯಲ್ಲೂ ಯೇಸುವಿನ ಎಡಗಡೆಯಲ್ಲೂ 2 ಕಳ್ಳರನ್ನು ತೂಗು ಹಾಕಿದರು ಅಲ್ವಾ? ನಾನು ಹೇಳಿದೆ, ಹೌದು. ಅಥವಾ ಅವ್ರು ಪ್ರಶ್ನೆ ಕೇಳಿದರು, ಬಲಭಾಗದಲ್ಲಿದ್ದ ಕಳ್ಳ ಜೀವನ ಪೂರ್ತಿ ಕಳ್ತನನೇ ಮಾಡಿದ್ದ, ಒಂದು ಕೂಡ ಕೆಟ್ಟದ್ದು ಒಳ್ಳೆಯದು ಮಾಡಲಿಲ್ಲ, ಬರೀ ಕೆಟ್ಟದ್ದು ಮಾತ್ರ ಮಾಡಿದ್ದ ಕಳ್ಳ. ಸಾಯುವಂತಹ ಸಂದರ್ಭದಲ್ಲಿ ಸ್ವಾಮಿಯ ಮುಖವನ್ನು ನೋಡಿ, ಸ್ವಾಮಿ, ನಾನು ಪಾಪಾತ್ಮ, ನನ್ನ ಮೇಲೆ ಕರುಣೆ ತೋರಬೇಕು, ನಿಮ್ಮ ಸಾಮ್ರಾಜ್ಯದಲ್ಲಿ ನನ್ನನ್ನು ಸೇರಿಸ್ಕೊಳ್ಬೇಕು, ನೀವು ಪರಲೋಕ ರಾಜ್ಯಕ್ಕೆ ಹೋಗುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಳ್ಬೇಕು ಎಂಬುದಾಗಿ ಕೇಳಿಕೊಂಡ. ಸ್ವಾಮಿ ಅವನನ್ನು ಕೈ ಬಿಟ್ಬಿಟ್ರಾ? ಯೇಸು ಪ್ರಭು ಅವನನ್ನು ನಿರಾಕರಿಸಿದ್ರ? ನಾನಂದೆ, ಇಲ್ಲ, ಸ್ವಾಮಿ ಅವನನ್ನು ನಿರಾಕರಿಸಲಿಲ್ಲ, ಸ್ವರ್ಗ ರಾಜ್ಯವನ್ನು ಅವನಿಗೆ ದಯಪಾಲಿಸಿದರು. ಆಗ ಅವರು ಗಟ್ಟಿ ಸ್ವರದಿಂದ ನನ್ನ ಹತ್ರ ಹೇಳಿದರು, ಹಾಗೆ ನನ್ನ ಸಮಯ ಬಂದರೆ ನಾನು ಯೇಸು ಸ್ವಾಮಿಯನ್ನು ಕೇಳಿಕೊಳ್ತೇನೆ, ಅವರು ನನಗೆ ಸ್ವರ್ಗ ರಾಜ್ಯವನ್ನು ಕರುಣಿಸ್ತಾರೆ, ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ನನಗೆ ಬುದ್ಧಿ ಹೇಳಬೇಡ. ನಾನು ಸ್ವಲ್ಪ ವ್ಯಸನದಿಂದ ಅಲ್ಲಿಂದ ಆಚೆ ಬಂದೆ. ವ್ಯಸನ ಏನು? ಪ್ರಿಯ ಸಹೋದರ ಸಹೋದರಿಯರು, ನಾನು ತಿಳಿಸಿದ ಹಾಗೆ ಮನುಷ್ಯನಿಗೆ ಸಾವು ಯಾವಾಗ ಬರುತ್ತದೆ ಯಾರಿಗೂ ತಿಳಿಯದು. ದೇವರು ಕೆಲವರ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸುತ್ತಾರೆ. ಓಕೆ,
ನಾನು ಹೇಳಿದ ಘಟನೆ, ಒಂದನೇ ವಿಚಾರ, ನಾನು ವ್ಯಕ್ತಿಯನ್ನು ನೇರವಾಗಿ ಸಂಧಿಸಿ ಈ ಮಾತನ್ನು ಹೇಳಿದೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಇದು. ದಿನಗಳು ಉರುಳಿದವು, ವರ್ಷಗಳು ಉರುಳಿದವು. ಒಂದಿನ ಮುಂಜಾನೆ 7:30 ಗಂಟೆಯಿಂದ 9 ಗಂಟೆವರೆಗೆ ಡಿವೈನ್ ಧ್ಯಾನ ಮಂದಿರದಲ್ಲಿ ಶುಶ್ರೂಷೆಯನ್ನು ಮುಗಿಸಿ ನಾನು ಮನೆಗೆ ಹೋಗುವಂಥ ಸಂದರ್ಭ. ಸ್ವಲ್ಪ ಸಮಯ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಮನೆ ಮುಟ್ಟುತ್ತೇನೆ. ಆ ಮನೆ ಮುಕ್ಕಾಲು ಭಾಗ ನಾನು ಮನೆ ಹತ್ತಿರ ಬರುವಾಗ ದೇವರು ನನಗೆ ಹೇಳಿದರು, ನೀನು ಸಂಧಿಸಿದ ವ್ಯಕ್ತಿ ಸಾಯುವ ಸಮಯ ಹತ್ತಿರವಾಗಿದೆ. ಆ ವ್ಯಕ್ತಿ ಇನ್ನೂ ಮನಪರಿವರ್ತನೆ ಹೊಂದಲಿಲ್ಲ. ಹಾಗಾಗಿ ಅವರ ಮಗನಿಗೆ ನೀನು ಫೋನ್ ಮಾಡಿ ಹೇಳು, ಒಂದು ಧ್ಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳು. ಒಂದು ಧ್ಯಾನ ಮಾಡಿ ಅವರ ಮನಪರಿವರ್ತನೆ ಮಾಡಿ ಒಳ್ಳೆ ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪ ಪಡುವಂತೆ ಕೂಡಲೇ ಅವರ ಮನೆಗೊಂದು ಸುದ್ದಿ ಕೊಡು. ನಾನು ಕೂಡಲೇ ನನ್ನ ಮೊಬೈಲ್ ಫೋನ್ ಅಲ್ಲೇ ಆನ್ ಮಾಡಿ ಅವ್ರ ಮಗನಿಗೆ ಫೋನ್ ಮಾಡಿದೆ. ನೋಡಪ್ಪ, ನಿಮ್ಮ ತಂದೆಯವರನ್ನು ಕುರಿತು ದೇವರು ನನಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕೂಡಲೇ ಅವರಿಗೊಂದು ಧ್ಯಾನ ಮಂದಿರಕ್ಕೆ ಕರ್ಕೊಂಡು ಹೋಗು ಮತ್ತು ಒಂದು ಒಳ್ಳೆ ಪಾಪ ನಿವೇದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು. ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳಲಿ. ಇದು ದೇವರು ನನಗೆ ಕೊಟ್ಟ ಸಂದೇಶ, ನಾನು ತಲುಪಿಸಿದ್ದೇನೆ. ಅಷ್ಟು ಹೇಳಿ ನಾನು ಮನೆಗೆ ಹೋಗಿಬಿಟ್ಟೆ. ಸ್ವಲ್ಪ ಸಮಯದ ನಂತರ, ಅಂದರೆ ಸ್ವಲ್ಪ ಕಾಲಗಳ ನಂತರ ವ್ಯಕ್ತಿ ತೀರಿಕೊಂಡರು. ಸುದ್ದಿ ಗೊತ್ತಾಯಿತು, ಅವರು ತೀರಿಕೊಂಡ್ರು ಅಂತೇಳಿ. ಸ್ವಲ್ಪ ಸಮಯದ ನಂತರ ನಾನು ಊರಿಗೆ ಹೋಗುವ ಸಂದರ್ಭದಲ್ಲಿ ಅವರ ಮಗ ನನಗೆ ಸಿಕ್ಕಿದರು. ನಾನು ಅವರ ಮಗನನ್ನು ಕರೆದು ತಂದೆಯ ಮರಣ ವಾರ್ತೆಯೆಲ್ಲ ಕೇಳಿ, ಅವರ ಅಂತಿಮ ಸಂಸ್ಕಾರದ ವಿಷಯ ಎಲ್ಲ ಕೇಳಿ ಒಂದು ಪ್ರಶ್ನೆ ಕೇಳಿದೆ. ನೋಡು, ಆ ದಿನ ನಾನು ನಿಮಗೆ ಹೇಳಿದ್ದೆ ಧ್ಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ, ನೀವು ಕರ್ಕೊಂಡು ಹೋದ್ರಾ? ಅವರು ಹೇಳಿದರು, ಇಲ್ಲ ಬ್ರದರ್, ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಆಗಲಿ, ಆಸ್ಪತ್ರೆಯಲ್ಲಿ ಕಾಯಿಲೆಯಿಂದ ಇದ್ದರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಒಂದು ಗುರುಗಳನ್ನು ಕರೆದು ಅವರಿಗೊಂದು ಪಾಪ ನಿವೇದನೆಯ ವ್ಯವಸ್ಥೆ ಮಾಡಿಕೊಟ್ರಾ? ಆಗ ಅವರು ಹೇಳಿದರು, ಇಲ್ಲ, ಅದು ಮಾಡಲಿಲ್ಲ. ಹಾಗಿದ್ರೆ ಅವರು ಪಾಪ ನಿವೇದನೆ ಇಲ್ಲದೆ, ಅಂತಿಮ ಸಂಸ್ಕಾರವನ್ನು ಸ್ವೀಕಾರ ಮಾಡದೆ, ಮರಣಕ್ಕೆ ಸಿದ್ಧತೆ ಮಾಡದೆ ಹಾಗೆ ಸತ್ರ? ಅವರು ಹೇಳಿದರು, ಹೌದು. ಇಲ್ಲಿ ನನಗೊಂದು ವ್ಯಥೆ, ನನ್ನ ಮನಸ್ಸಿನಲ್ಲಿ ಒಂದು ದುಃಖ ಆಯಿತು. ಬೇಜವಾಬ್ದಾರಿ ಉಳ್ಳ ಮಗನನ್ನು ಕುರಿತಿರುವ ದುಃಖ, ಅದು ಎರಡನೇ ದುಃಖ. ಅದರ ಒಂದನೇದಾಗಿ, ಯಾವಾಗ ನಮ್ಮ ಆತ್ಮವನ್ನು ಕುರಿತು ನಮಗೆ ಜವಾಬ್ದಾರಿ ಇಲ್ಲ, ಒಂದು ವೇಳೆ ನಾನು ದೇವರು ನನ್ನನ್ನು ಕರೆಯುವಾಗ ನಾನು ಅದಕ್ಕೆ ಸಿದ್ಧವಾಗದೆ ನನ್ನ ಹಾದಿಯಲ್ಲಿ ನಾನಿರುವುದಾದರೆ ನನ್ನ ಆತ್ಮದ ಗತಿಯೇನು ಎನ್ನುವಂತಹ ಜವಾಬ್ದಾರಿ ಇಲ್ಲದೆ ಅವರು ಬೇಜವಾಬ್ದಾರಿಯಿಂದ ಜೀವಿಸಿದ ಅವಸ್ಥೆ. ಹಾಗೆ ದೇವರು ತನ್ನ ಸೇವಕರನ್ನು ಕಳುಹಿಸಿ ಬುದ್ಧಿ ಮಾತನ್ನು ಹೇಳುವಾಗ ಅದನ್ನು ಕೂಡ ತಿರಸ್ಕಾರ ಮಾಡಿ ಅದಕ್ಕೆ ಕಿಂಚಿತ್ತು ಬೆಲೆ ಕೊಡದೆ ವ್ಯಂಗ್ಯವಾಗಿ ಮಾತನಾಡಿದಂತಹ ಆ ಒಂದು ಅವಸ್ಥೆಯನ್ನು ಸ್ಮರಿಸುವಾಗ ಅಲ್ಲಿಯೂ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಉಂಟಾಯಿತು. ನಾನು ಅಲ್ಲಿ ತಿಳ್ಕೊಂಡೆ, ಎಂತಹ ದುರ್ಗತಿ ಮನುಷ್ಯರದು. ಎರಡನೇದಾಗಿ ಆಗಿದೆ, ಆ ಬೇಜವಾಬ್ದಾರಿ ಉಳ್ಳ ಮಗನನ್ನು ಕುರಿತು ನಾನು ಚಿಂತೆ ಮಾಡಿದ್ದು, ತನ್ನ ಆತ್ಮವನ್ನು ಕುರಿತು ತನಗೇ ಜವಾಬ್ದಾರಿ ಇಲ್ಲದೆ ಹೋದಲ್ಲಿ, ತನ್ನ ಮಾರ್ಗವನ್ನು ತಾನು ಸರಿ ಮಾಡಿಕೊಳ್ಳಬೇಕು, ದೇವರ ಮುಂದೆ ನಾನು ನಿಲ್ಲುವುದಕ್ಕಿದೆ, ಹಾಗಾಗಿ ನಾನು ಅದಕ್ಕೆ ತಯಾರಾಗಬೇಕೆನ್ನುವಂಥ ಪ್ರಜ್ಞೆ ಆ ಮನುಷ್ಯನಿಗೆ ಇಲ್ಲದೆ ಹೋದ ಕಾರಣ, ಭಾಳ ಮುಖ್ಯವಾಗಿ ಆತ್ಮದ ಗತಿ ನಾವು ಆಲೋಚನೆ ಮಾಡುವಾಗ ದೇವರ ಕರುಣೆ ಉಳ್ಳವರು ಹೌದು, ಅದರ ಮುಂದಿನ ಪರಿಸ್ಥಿತಿ ನಮಗೇನು ಹೇಳಕ್ಕೆ ಬರಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಪ್ರವಾಸಿಗರಂತೆ ನಾವಿದ್ದೇವೆ. ಎರಡನೇದಾಗಿ, ಮನುಷ್ಯನು ಮಾಡಿದ ಒಳ್ಳೆಯದಕ್ಕೂ ಮನುಷ್ಯನು ಮಾಡಿದ ಕೆಟ್ಟದಕ್ಕೂ ಎರಡು ಕಾರ್ಯಗಳಿಗೂ ದೇವರ ಮುಂದೆ ನಾವು ನಿಲ್ಲಲೇಬೇಕು. ದೇವರಿಂದ ಪ್ರತಿಫಲವನ್ನು ನಾವು ಪಡೆಯಬೇಕು. ಹಾಗಾಗಿ ಬಹಳ ಗಂಭೀರವಾಗಿ ದೇವರ ಮುಂದೆ ನಿಲ್ಲಬೇಕೆನ್ನುವಂತಹ ಒಂದು ಪ್ರಜ್ಞೆ, ದೇವರ ಮುಂದೆ ನಿಲ್ಲಬೇಕಾದ ಪರಿಸ್ಥಿತಿ ಖಂಡಿತವಾಗಿ ಬರುತ್ತದೆ ಎನ್ನುವಂತಹ ಒಂದು ಪ್ರಜ್ಞೆ ಮನುಷ್ಯನಿಗೆ ಇಲ್ಲದೆ ಹೋದ ಕಾರಣ, ಆ ಪ್ರಜ್ಞೆ ನಮಗಿರುವುದಾದರೆ ನಾವು ಮನುಷ್ಯರನ್ನು ಬಹಳ ಬೆಲೆ ಕೊಟ್ಟು ಮಾತನಾಡಿಸುತ್ತೇವೆ, ಮನುಷ್ಯರನ್ನು ಪ್ರೀತಿಸುತ್ತೇವೆ, ಮನುಷ್ಯರನ್ನು ಅಂಗೀಕರಿಸ್ತೇವೆ. ಹಣಕ್ಕಾಗಲಿ, ಅಧಿಕಾರಕ್ಕಾಗಲಿ, ಸೌಲಭ್ಯಗಳಿಗಾಗಲಿ ಕಿಂಚಿತ್ತು ನಾವು ಬೆಲೆ ಕೊಡೋದಿಲ್ಲ. ಮತ್ತು ಸ್ವಾರ್ಥ ಸಾಧನೆಗಾಗಿ, ಡಂಬಾಚಾರಕ್ಕಾಗಲಿ ಮತ್ತು ಇತರೆ ಯಾವುದು ತಪ್ಪಾದ ಕಾರ್ಯಗಳನ್ನು ಖಂಡಿತವಾಗಿ ನಾವು ಮಾಡುವುದಿಲ್ಲ. ಯಾಕಂದರೆ ನಮಗೊಂದು ಪ್ರಜ್ಞೆ ಇರುತ್ತದೆ, ಒಂದು ದಿನ ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕೆನ್ನುವಂಥ ಪ್ರಜ್ಞೆ. ಪ್ರಿಯ ಸಹೋದರ ಸಹೋದರಿಯರು, ಇವತ್ತು ಭೂಮಿಯಲ್ಲಿ ಬಹುತೇಕ ಮನುಷ್ಯರಿಗೆ, ಅದರಲ್ಲೂ ಮುಖ್ಯವಾಗಿ ದೇವರನ್ನು ಅರಿತ, ದೇವರ ವಿಷಯವಾಗಿ ಬೋಧಿಸುವ, ದೇವರ ವಿಷಯವಾಗಿ ಕಾರ್ಯ ಮಾಡುವಂತಹ ಮನುಷ್ಯರಿಗೆ, ದೇವರನ್ನು ಅರಿತಿರುವಂಥ ಮನುಷ್ಯರಿಗೆ ಈ ಪ್ರಜ್ಞೆ ಇಲ್ಲದೆ ಇರುವಂಥದ್ದು ಬಹಳ ದುಃಖಕರವಾದ ವಿಷಯ. ಹಾಗಾಗಿ ಬಹಳ ಮುಖ್ಯವಾಗಿ
ಇನ್ನು ದೇವರ ವಚನ ನಮಗೆ ಹೇಳುತ್ತದೆ, ಕೀರ್ತನೆ 90ನೇ ಅಧ್ಯಾಯದಲ್ಲಿ 10ರಿಂದ 12ರವರೆಗಿನ ವಾಕ್ಯವನ್ನು ನಾವು ಓದುವುದಾದರೆ, ನಮ್ಮ ಆಯುಷ್ಕಾಲ 70 ವರ್ಷ, ಹೆಚ್ಚಾಗಿದ್ದರೆ ಬಲ 80 ವರ್ಷ. ನಿನ್ನ ಕೋಪದ ಪ್ರತಾಪವನ್ನು ಬಲ್ಲವರಾರು, ಭೀಕರ ರೌದ್ರವನ್ನು ಅನುಭವಿಸುವವರಾರು. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು, ಈ ಪರಿಜ್ಞಾನವುಳ್ಳಂತಹ ಹೃದಯವನ್ನು ನೀ ಕರುಣಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವನದ ಅವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು ಎಂಬುದಾಗಿ ಕೀರ್ತನೆಗಾರನನ್ನುತ್ತಾನೆ. ಬಲ ನಮಗಿದ್ದರೆ 70 ವರ್ಷ, ಇನ್ನೂ ಬಲ ಜಾಸ್ತಿ ಇದ್ದರೆ 80 ವರ್ಷ, ಅದಕ್ಕೆ ಮೇಲೆ ನಮ್ಮ ಜೀವನ ಮುಂದೆ ಹೋಗುವುದಿಲ್ಲ. ಅದರ ಒಳಗಡೆ ಯಾವತ್ತೂ ಬೇಕಾದರೂ ಏನು ಬೇಕಾದರೂ ಸಂಭವಿಸಬಹುದು. ನೀರ ಮೇಲಿನ ಗುಳ್ಳೆಗೆ ಸಮ ಮನುಷ್ಯನ ಈ ಬದುಕು. ಹಾಗಾಗಿ ಸಿರಾಕನ ಗ್ರಂಥ 22ನೇ ಅಧ್ಯಾಯದ 11ನೆಯ ವಾಕ್ಯ ಈ ರೀತಿ ಹೇಳ್ತದೆ, ಸತ್ತವನಿಗಾಗಿ ಶೋಕಿಸು, ಅವನ ಪ್ರಾಣಜ್ಯೋತಿ ನಂದಿ ಹೋಗಿದೆ. ಮೂರ್ಖನಿಗಾಗಿ ಮರುಗು, ಅವನಲ್ಲಿ ಜ್ಞಾನ ಇಲ್ಲದಾಗಿದೆ. ಸತ್ತವರಿಗಾಗಿ ಸ್ವಲ್ಪ ವ್ಯಥೆಪಡು, ಅವನು ಪಡೆದಿದ್ದಾನೆ ಅಂತಿಮ ವಿಶ್ರಾಂತಿಯನ್ನು. ಮೂರ್ಖನ ಬಾಳು ಮರಣಕ್ಕಿಂತ ಬೀಳು. ಬಹಳ ಗಂಭೀರವಾದಂಥ ವಾಕ್ಯ. ಮೂರ್ಖನ ಬಾಳು ಮರಣಕ್ಕಿಂತಲೂ ಬೀಳು. ಯಾಕಂದರೆ ಮೂರ್ಖನು ತನ್ನ ಮರಣವನ್ನು ಕುರಿತಾಗಲಿ, ಅಂತಿಮ ತೀರ್ಪನ್ನು ಕುರಿತಾಗಲಿ, ದೇವರ ಸ್ವರ್ಗೀಯ ಸಿಂಹಾಸನದ ಮುಂದೆ ನಿಲ್ಲಬೇಕೆನ್ನುವಂಥ ಪರಿಜ್ಞಾನವಾಗಲಿ ಇಲ್ಲದೆ ತನ್ನ ಬಾಳಿನುದ್ದಕ್ಕೂ ಲೋಕದ ಡಂಬಾಚಾರದಲ್ಲಿ, ಲೋಕದ ಕೆಟ್ಟ ಸುಖ ಸಂತೋಷಗಳಲ್ಲಿ, ಮನುಷ್ಯರನ್ನು ವಂಚಿಸುವುದರಲ್ಲಿ, ಅನ್ಯಾಯ ಮಾಡುವುದರಲ್ಲಿ, ಇತರರನ್ನು ದುಃಖಕ್ಕೆ ಈಡು ಮಾಡ್ತಕ್ಕಂಥ ಒಂದು ಅವಸ್ಥೆಯಲ್ಲೇ ಅವನು ಜೀವನ ಮಾಡಿದ್ದರಿಂದ ಅವನ ಆ ಗತಿ, ಮೂರ್ಖನ ಗತಿ ಮರಣಕ್ಕಿಂತಲೂ ಬೀಳೆಂತಕ್ಕಂಥ ಒಂದು ವಿಷಯವನ್ನು ದೇವರ ವಾಕ್ಯ ಇವತ್ತು ನಮಗೆ ಎಚ್ಚರಿಸುತ್ತದೆ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರ ಈ ವಚನಗಳನ್ನು ನಾವು ಧ್ಯಾನಿಸುವಾಗ ನಾನು ಒಂದು ವಿಷಯವನ್ನು ನಿಮಗೆ ಮನದಟ್ಟು ಮಾಡಿಸುತ್ತೇನೆ ಮತ್ತು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈ ದೈವ ಸಂದೇಶವನ್ನು ಪೂರ್ಣವಾಗಿ ಕೇಳಿರಿ. ಸ್ವಲ್ಪ ಕಾಲ ಮಾತ್ರವೇ ನೋಡಿ ನಿಲ್ಲಿಸಬೇಡಿ. ಪೂರ್ಣವಾಗಿ ದೈವ ಸಂದೇಶವನ್ನು ಕೇಳಿ. ಪ್ರತಿಯೊಂದು ದೈವ ಸಂದೇಶವನ್ನು ದೇವರು ಏನು ಹೇಳುತ್ತಾರೋ ಸಂದೇಶಕ್ಕೆ ಅನುಗುಣವಾಗಿ ಆಗಿದೆ ನಾನು ತಯಾರಿಸಿ ನಿಮಗೆ ವಚನ ಶುಶ್ರೂಷೆಯನ್ನು ಮಾಡುವುದು. ಆದ್ದರಿಂದ ಪೂರ್ಣವಾಗಿ ದೈವ ವಚನವನ್ನು ಕೇಳಿ. ಎರಡನೇದಾಗಿ ಆದಷ್ಟು ಜನರಿಗೆ ಇದನ್ನು ತಲುಪಿಸಿ. ದೇವರ ವಚನ ತಲುಪಲಿ. ದೇವರ ವಚನದ ನಿಮಿತ್ತವಾಗಿ ಮನುಷ್ಯರು ಪ್ರಜ್ಞಾವಂತರಾಗಲಿ, ದೇವರ ಮಕ್ಕಳಾಗಿ ರೂಪಾಂತರಗೊಳ್ಳಲಿ ಮತ್ತು ತಮ್ಮ ಬಾಳಿನಲ್ಲಿ ಸಂಭವಿಸುವಂತಹ ಎಲ್ಲ ಪಿಶಾಚಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು, ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ತ್ಯಜಿಸಿ ದೇವರ ಮುಂದೆ ನಿಲ್ಲಬೇಕು. ಸ್ವರ್ಗ ಸಾಮ್ರಾಜ್ಯ ನಮಗುಂಟು, ನಾವು ದೇವರ ಬಳಿಗೆ ಹೋಗಬೇಕೆನ್ನುವ ಪ್ರಜ್ಞೆಯನ್ನು ಹೊಂದಿ ಭೂಮಿಯಲ್ಲಿ ದೇವರ ಮಕ್ಕಳಾಗಿ ಜೀವಿಸುವ ಅವಕಾಶ ಎಲ್ಲರಿಗೂ ಉಂಟಾಗಲಿ. ಪವಿತ್ರಾತ್ಮರು ಇದಕ್ಕೆ ಬೇಕಾದ ಸಹಾಯವನ್ನು ಎಲ್ಲ ಸಹೋದರ ಸಹೋದರಿಯರಿಗೂ ದಯಪಾಲಿಸಲಿ. ಪರಿಶುದ್ಧಾತ್ಮರು ತುಂಬಿದಂಥ ಜೀವನ ನಮ್ಮ ಸಹೋದರ ಸಹೋದರಿಯರು ನಡೆಸಿ ದೇವರ ಮಾರ್ಗದಲ್ಲಿ ನಡೆಯುವಂತಾಗಲೆಂದು ಹಾರೈಸುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಕಣ್ಗಳನ್ನು ಮುಚ್ಚಿ ಶಿರವನ್ನು ಬಾಗಿಸಿ ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ನಮ್ಮ ಜೀವನಾವಧಿಯನ್ನು ಲೆಕ್ಕಿಸಿ ನಾವು ಪ್ರವಾಸಿಗರಂತೆ ಲೋಕದಲ್ಲಿ ಇದ್ದೇವೆ ಎಂಬ ಸತ್ಯವನ್ನು ಮನಗೊಂಡು ನಿಮ್ಮ ಮುಂದೆ ನಿಲ್ಲಬೇಕೆನ್ನುವಂಥ ಪರಿಜ್ಞಾನವನ್ನು ಪಡೆದು ಲೋಕದಲ್ಲಿ ಭಯಭಕ್ತಿಯಿಂದ ನಮ್ಮ ಜೀವನವನ್ನು ನಡೆಸುವುದಕ್ಕೆ ನಮಗೆ ಪ್ರಜ್ಞೆಯನ್ನು ನೀಡಿರಿ. ತಾತ್ಕಾಲಿಕವಾದ ಕಾರ್ಯಗಳ ಮೇಲೆ ಮನಸ್ಸಿಡದೆ ಅನಶ್ವರವಾದಂತಹ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಅದಕ್ಕೋಸ್ಕರ ಹಂಬಲಿಸಿ ನಮ್ಮ ಜೀವಿತವನ್ನು ಪವಿತ್ರ ಮಾಡಿಕೊಳ್ಳಲು, ಪವಿತ್ರತೆಯ ಹಾದಿಯಲ್ಲಿ ನಡೆಯಲು ನಮಗೆ ಕೃಪೆಯನ್ನು ದಯಪಾಲಿಸಿರಿ. ಪರಿಶುದ್ಧತೆಯ ಬುಗ್ಗೆಯಾದ ಪ್ರಭು ಯೇಸುವೆ, ನಿಮ್ಮ ಪವಿತ್ರತೆಯ ಬುಗ್ಗೆಯಿಂದ ನಮ್ಮನ್ನು ತೊಳೆಯಿರಿ. ನಿಮ್ಮ ಪರಿಶುದ್ಧವಾದ ಮಾರ್ಗದಲ್ಲಿ ಕೈ ಹಿಡಿದು ನಮ್ಮನ್ನು ನಡೆಸಿರಿ. ಸ್ತುತಿಯು ಘನವು ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.